ಪ್ರಾಣಿಗಳ ಕುರಿತು ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸೋಣವೇ? ಆದರೆ ಈ ವರ್ಷ ವಿಶೇಷವಾಗಿ ಆಚರಿಸೋಣ. ನನ್ನ ಹೆಸರು ಕಾಗಿ. ವಿಶೇಷ ಆಗಿ ಎಂದರೆ ಹೇಗೆ? ಕಾಗಕ್ಕ ವಿಶೇಷವಾಗಿ ಎಂದರೆ ಆಟಗಳ ಸ್ಪರ್ಧೆ ನಡೆಸುವುದು, ಗೆದ್ದವರಿಗೆ ಇನಾಮ ಕೊಡುವುದು. ಆಟಗಳ ಬದಲು ಆಶುಭಾಷಣ ಸ್ಪರ್ಧೆ ನಡೆಸೋಣ. ಏಕೆ ಹಿಂದೆ ಆನೆ ಜೊತೆ ಓಟಗಳ ಸ್ಪರ್ಧೆ ಸೋತಿದ್ದಕ್ಕೆ ಭಯವೇನು? ಇಲ್ಲಪ್ಪ, ನನಗೆ ಭಯ. ಆಶುಭಾಷಣ ಸ್ಪರ್ಧೆಯಲ್ಲಿ ಗೊತ್ತಿಲ್ಲದ ಎಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು. ಆಶುಭಾಷಣ ಸ್ಪರ್ಧೆ ಹಾಗೆಂದರೇನು? ಓ ನರಿರಾಯ, ನಿನಗೆ ಎಷ್ಟು ಗೊತ್ತಿಲ್ಲವ? ಆಶುಭಾಷಣ ಸ್ಪರ್ಧೆ ಅಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯ ಬಗ್ಗೆ ಭಾಷಣ ಮಾಡುವುದು. ಸರಿ, ಹಾಗಾದರೆ ನಾಳೆ ಸ್ಪರ್ಧೆ ಇಡೋಣ. ಎಲ್ಲರೂ ಇಲ್ಲಿ ಸೇರೋಣ. ಒಬ್ಬೊಬ್ಬರಾಗಿ ಬನ್ನಿ. ಡಬ್ಬಿಯಿಂದ ಒಂದು ಚೀಟಿಯನ್ನು ತೆಗೆದುಕೊಂಡು ಅದರಲ್ಲಿರುವ ವಿಶೇಷವನ್ನು ಕುರಿತು ಮಾತಾಡಿ. ಪ್ರತಿಯೊಬ್ಬರಿಗೂ ಸಹ 5 ನಿಮಿಷಗಳು ಮಾತ್ರ ಎಂದು. ಈ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ರೇಡಿಯೋ ಒಂದು ಸಂಪರ್ಕ ಸಾಧನ. ಅದನ್ನು ಕಂಡುಹಿಡಿದವರು ಮಾರ್ಕೋನಿ. ಅದರಲ್ಲಿ ಚಿಂತನ, ಕೃಷಿ ಸಮಾಚಾರ, ಶಿಕ್ಷಣ ವಾರ್ತೆ, ಕ್ರೀಡೆ, ಸಂರಕ್ಷಣಾ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ದೇಶ ವಿದೇಶ ಸಮಾಚಾರಗಳನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು. ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ, ಚುಕ್ಕಿನ ಚಿನ್ನ ಮತ್ತು ಕೇಳಿಕಲಿ ಕಾರ್ಯಕ್ರಮ ಎಂದರೆ ನನಗೆ ರೈಲು ವಿಷಯ ಸಿಕ್ಕಿದೆ. ಓಹೋ, ನನಗಿಂತಲೂ ವೇಗವಾಗಿ ಯುದ್ಧವಾದ ಚಲಿಸುವ ವಾಹನವಿದು. ರೈಲು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು, ಸರಕುಗಳನ್ನು ಸಾಗಿಸಬಹುದು. ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ತಿಂಡಿ ಮಾಡುವ ವ್ಯವಸ್ಥೆಗಳು ಇರುತ್ತವೆ. ಈಗ ರೈಲು ಸುಖಕರ ಹಾಗೂ ಅದರ ದರ ಕಡಿಮೆ. ನನಗೆ ಬಂದ ವಿಷಯ ವಿಮಾನ. ಮನುಷ್ಯ, ಹಕ್ಕಿಗಳು ಹಾರುವುದು ಕಂಡು ತಾವು ಹಾರಬೇಕೆಂದು ವಿಮಾನವನ್ನು ಕಂಡುಹಿಡಿದರು. ವಿಮಾನವು ವಾಯುಮಾರ್ಗದಲ್ಲಿ ಚಲಿಸುತ್ತದೆ. ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಸಂಚರಿಸಬಹುದು. ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿಯೇ ಸಂಚರಿಸುತ್ತಾರೆ. ನನಗೆ ವಿಮಾನವೆಂದರೆ ತುಂಬಾ ಇಷ್ಟ. ಆದರೆ ಅದರ ದರ ದುಬಾರಿ ಎನ್ನುವುದು ನನಗೆ ಬೇಸರವಾಗಿದೆ. ನನಗೆ ಬಂದ ವಿಷಯ ಹಿಮಾಲಯ ಪರ್ವತ ಶ್ರೇಣಿ. ಇಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳಿವೆ. ಭಾರತದ ಉತ್ತರ ಭಾಗದಲ್ಲಿದ್ದು ಹಿಮದಿಂದ ಕೂಡಿವೆ. ನನಗೆ ಬಂದ ವಿಷಯ ಬ್ಯಾಂಕ್. ಬ್ಯಾಂಕಿನಲ್ಲಿ ಎಲ್ಲರೂ ಹಣದ ವ್ಯವಹಾರವನ್ನು ಮಾಡುತ್ತೇವೆ. ಹನಿ ಕೂಡಿದರೆ ಹಳ್ಳ, ಕೆನ ಕೂಡಿದರೆ ಬಳ್ಳ. ನಮ್ಮಂತೆ ಉಳಿತಾಯ ಮಾಡಬೇಕು. ಹಣ ಇರಿಸಲು ಬೇಕಾದಾಗ ಈಗ ಉತ್ತಮ ವ್ಯವಸ್ಥೆ ಎಲ್ಲ ಬ್ಯಾಂಕಿನವರು ಮಾಡಿದ್ದಾರೆ. ನಮ್ಮ ಖಾತೆಯಲ್ಲಿ ಹಣದ ಅವಶ್ಯಕತೆ ಇದ್ದಾಗಲೇ ಬ್ಯಾಂಕ್ ಅಥವಾ ATM ಮೂಲಕ ತೆಗೆದುಕೊಳ್ಳಬಹುದು. ATM ವ್ಯವಸ್ಥೆಯು ಹೆಚ್ಚಿನ ಬ್ಯಾಂಕಿಗಳೇ ಲಭ್ಯವಿದೆ. ಗೂಗಲ್ ಪೇ, ಫೋನ್ ಪೇ ಇರುವುದರಿಂದ ತಕ್ಷಣ ಹಣ ವರ್ಗಾವಣೆ ಮಾಡಬಹುದು. ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯರು ಹೇಳಿದ್ದು ಹಾಲನ್ನು ಎಂಬುದು ನಮಗೆ ಮೊಬೈಲ್ ವಿಷಯ ಬಂದಿದೆ. ಈಗಿನ ಎಲ್ಲರ ಕೈಯಲ್ಲಿ ಇರುವುದೇ ಮೊಬೈಲ್. ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು. ವಿಚಾರ ವಿನಿಮಯ ಜೊತೆ ಸಂದರ್ಶನಗಳನ್ನು ಕಳಿಸಬಹುದು. ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ತೆಗೆಯಬಹುದು, ಲೆಕ್ಕ ಮಾಡಬಹುದು, ದಿನಾಂಕ ತಿಳಿಯಬಹುದು, ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಿಕೊಳ್ಳಬಹುದು ಹಾಗೂ ಹಣದ ವ್ಯವಹಾರವನ್ನು ಮೊಬೈಲ್ನಲ್ಲಿ ಮಾಡಬಹುದು. ಈಗ ಅಂಗೈನಲ್ಲಿರುವ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ. ಅಪ್ಪ ಬಲು ತಿಳಿಸಿದಂತೆ ಈ ಆಶುಭಾಷಣ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ತಿಳಿದುಕೊಂಡೆವು. ಎಲ್ಲರೂ ತುಂಬಾ ಅದ್ಭುತವಾಗಿ ಮಾತನಾಡಿದ್ದೀರಿ. ಈ ಸ್ಪರ್ಧೆ ನಡೆಸಲು ಸಹಕರಿಸಿದವರಿಗೆಲ್ಲ ಧನ್ಯವಾದಗಳು. ಓ ನನ್ನ ಬಂಧುಗಳೇ, ನೀವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿ ತಂದು ಕೊಟ್ಟಿದ್ದೀರಿ. ಇಂದು ನನಗೆ ಹರ್ಷದ ತಂದಿದೆ. ನಾಳೆ ಹೊರಾಂಗಣ ಆಟದಲ್ಲಿ ಕಬಡ್ಡಿ ಆಟವನ್ನು ಇಡೋಣ. 2 ಸ್ಪರ್ಧೆಗಳಲ್ಲಿ ಗೆದ್ದವರ ದಿನಾಚರಣೆಯನ್ನು ನಮ್ಮನೆಗೆ ನೀಡೋಣ.